ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ರ? ಎಲ್ಲರೂ ತುಂಬಾ ಚೆನ್ನಾಗಿದ್ರ ಅಂತ ನಾನಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ನಮ್ಮ ಮಗನ ಫ್ರಾಂಕ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ನಂಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಫ್ರಾಂಕ್ ಮಾಡೋಣ ಬನ್ನಿ ನನ್ನ ಮಗನ. ಸ್ನೇಹಿತರೆ, ನಾವು ಪೂಜೆ ಮಾಡುವಾಗ ಎಲ್ಲರಿಗೂ ಊದ್ಗಡ್ಡೆ ಹಚ್ಚೋದು, ಧೂಪ ಹಾಕೋದು ಎಲ್ಲರ ಮನೇಲೂ ಮಾಡೇ ಮಾಡ್ತೀವಿ. ನಾನು ಈ ಧೂಪ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಪ್ರಾಡಕ್ಟ್ ನ ತರಿಸಿದ್ದೀನಿ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಪ್ರೈಸ್ ಅಷ್ಟೇ ನಿಮಗೆ ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ನಿಮಗೆ ಬರುತ್ತೆ. ಈ ಒಂದು ಹ್ಯಾಂಡಲ್ ಅನ್ನ ಜಸ್ಟ್ ಇದ್ರೊಳಗಡೆ ಹಾಕ್ಬಿಟ್ಟು ಹಿಂಗೆ ತಿರುಗಿಸಿದ್ರೆ ಸಾಕು, ಟೈಟ್ ಆಗುತ್ತೆ. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಅಷ್ಟೇ ಟೈಟ್ ಆಗಿರುತ್ತೆ. ಬೇಕು ಅಂತ ಅಂದರೆ ಈ ರೀತಿ ಓಪನ್ ಮಾಡ್ಕೊಂಡು ಇದ್ರೊಳಗಡೆ ನಾವು ಸಾಂಬ್ರಾಣಿ, ಧೂಪ ಹಾಕುವಂತಹ ಸಾಂಬ್ರಾಣಿನ ಹಾಕ್ಬಿಟ್ಟು ಕ್ಲೋಸ್ ಮಾಡಿದ್ರೆ ಸಾಕು. ಇಲ್ಲೆಲ್ಲ ತುಂಬ ಚೆನ್ನಾಗಿ ಹೊಗೆ ಬರುತ್ತೆ. ಹಿಡ್ಕೊಳ್ಳೋಕೆ ನೋಡಿ ತುಂಬ ಗ್ರಿಪ್ಪಾಗಿ ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ಬೇಕು ಅಂದರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಒಂದು ಪ್ರಾಡಕ್ಟ್ ಲಿಂಕ್ ಹಾಕಿರ್ತೀನಿ, ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾನು ಪ್ರತಿ ವಾರ ಯಾರು ಒಬ್ರಿಗೆ ಗಿವ್ಅವೇನ ಕೊಡೋಣ ಅಂತ ಅನ್ಕೊಂಡಿದ್ನಿ. ವಿಷಯ ಏನಪ್ಪಾ ಅಂತ ಅಂದ್ರೆ, ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಲ್ವಾ, ಆ ಒಂದು ವಿಡಿಯೋದಲ್ಲಿ ಏನಾದ್ರು ಒಂದು ಕ್ವಶನ್, ಕ್ಯಾಸುವಲ್ ಆಗಿರುವಂತಹ ಒಂದು ಕ್ವಶನ್ ಕೇಳ್ತೀನಿ. ಆ ಒಂದು ಕ್ವಶನ್ಗೆ ಯಾರು ಸರಿಯಾದ ಉತ್ತರನ ಕೊಡ್ತೀರಾ ಅವರಿಗೆ, ಅಂದ್ರೆ ಫಸ್ಟ್ ಯಾರು ಕಮೆಂಟ್ ಮಾಡ್ಬೇಕು, ಸರಿಯಾದ ಉತ್ತರನ ಯಾರು ಫಸ್ಟ್ ಕಮೆಂಟ್ ಮಾಡ್ತೀರಾ ಅವರಿಗೆ ಗಿವ್ಅವೇ. ಆಮೇಲೆ ತುಂಬಾ ದೊಡ್ಡದಾಗಿ ನೋಡ್ಕೊತೀನಿ ಅಂತ ಎಲ್ಲ ಅನ್ಕೊಳಕಬೇಡಿ. ಚಿಕ್ಕದಾಗಿ ನನ್ನ ಕೈಲಿ ಏನ್ ಸಾಧ್ಯ ಆಗುತ್ತೋ ಅದನ್ನ ಕೊಡ್ತೀನಿ. ಈ ವಾರದ ಕ್ವಶನ್ ಏನಪ್ಪಾ ಅಂತ ಅಂದ್ರೆ, ನಾನು ವರಮಹಾಲಕ್ಷ್ಮಿ ಹಬ್ಬದ್ದು ನಾವು 18 ಜನ ಕುಂಕುಮಕ್ಕೆ ಹೋಗಿದ್ದು ಅಂತ ಹೇಳ್ಬಿಟ್ಟು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಅಲ್ವಾ. ಆ ಒಂದು ವಿಡಿಯೋದಲ್ಲಿ ಒಂದು 3 ಪ್ರಾಣಿಗಳನ್ನ ತೋರಿಸಿದೀನಿ. ಆ 3 ಪ್ರಾಣಿಗಳಲ್ಲಿ ಕಾಮನ್ ಆಗಿರುವಂತಹದ್ದು ಏನು ಅಂತ ನೀವು ಹೇಳಬೇಕು. ಆಮೇಲೆ ನೀವು ಯೂಟ್ಯೂಬ್ ಅಲ್ಲೇ ಬಂದು ಫಸ್ಟ್ ಕಮೆಂಟ್ ಮಾಡ್ಬೇಕು. ಫೇಸ್ಬುಕ್ ಅಲ್ಲೆಲ್ಲ ಗಿವ್ ಅವೇ ಇಲ್ಲ, ಬರೀ ಯೂಟ್ಯೂಬ್ ಅಲ್ಲಿ ಮಾತ್ರ. ಯೂಟ್ಯೂಬಿಗೆ ಮಾತ್ರ ಯಾರು ಸರಿಯಾಗಿ ಕಮೆಂಟ್ ಮಾಡ್ತೀರಾ ಅವರಿಗೆ ಹೆಚ್ಚು ಕಡಿಮೆ ನನ್ನ ವಿಡಿಯೋಗಳನ್ನ ಅತಿ ಹೆಚ್ಚಿನದಾಗಿ ನನ್ನ ಸ್ನೇಹಿತರು ಹಾಗೆ ನನ್ನ ಫ್ಯಾಮಿಲಿ ಕುಟುಂಬಸ್ಥರು ಮಾತ್ರ ಜಾಸ್ತಿ ನೋಡೋದ್ರಿಂದ ಈ ಸತಿ ಯಾರ ಲಕ್ಕಿ ವಿನ್ನರ್ ಆಗಿರ್ತಾರೆ ನನಗೂ ಕಾತುರದಿಂದ ನೋಡುವಂತಹ ಆಸೆ ಆಗಿದೆ. ನೋಡೋಣ ಯಾರು ಕರೆಕ್ಟ್ ಆಗಿ ಕಮೆಂಟ್ ಮಾಡ್ತೀರಾ ಮಾಡಿ. ಆ ಒಂದು ಬ್ಲಾಗ್ ಅಲ್ಲಿ 3 ಪ್ರಾಣಿಗಳನ್ನ ತೋರಿಸಿದ್ದೀನಿ. 3 ಪ್ರಾಣಿಗಳಲ್ಲೂ ಕಾಮನ್ ಆಗಿರೋದು ಏನು ಅಂತ ನೀವು ಹೇಳಬೇಕು. ನಾನು ಈಗ ವಿಕ್ಕನ್ ಮಾಯ ಮಾಡ್ತೀನಿ. ವಿಕ್ಕು ಮಾಯ, ವಿಕ್ಕು ಮಾಯ, ವಿಕ್ಕು ವಿಕ್ಕು ಎಲ್ಲ ಅದ ವಿಕ್ಕು ವಿಕ್ಕು ವಿಕ್ಕು. ಏನಾಯ್ತು ಅಮ್ಮ? ವಿಕ್ಕು ಎಲ್ಲ ಕಾಣಿಸ್ತಾನೆ ಇಲ್ಲ. ಆಗ್ಲೇ ಸೋಫಾ ಮೇಲೆ ಕೂತಿದ್ನಲ್ಲ. ವಿಕ್ಕು ಎಲ್ಲ ದೀಕ್ಷಾ? ಎಲ್ಲಿ ಕಳಿಸ್ತೆ ದೀಕ್ಷಾ? ಎಲ್ಲಿ ವಿಕ್ಕು? ಈಗ ಸೋಫಾ ಮೇಲೆ ಕೂರ್ಸ್ಕಂತ ಹೇಳ್ಬಿಟ್ಟು ಕೂರ್ಸ್ಬಿಟ್ಟು ಹೋದ್ನಲ್ಲ ಇದೇ ಜಾಗದಲ್ಲಿ. ಇಲ್ಲ ಇದ್ದ ವಿಕ್ಕು ವಿಕ್ಕು ಸೋಲು ಮನೆಗೆ ನಾನು ಹೋದ್ನ. ಈಗ ಕೂರ್ಸ್ಬಿಟ್ಟು ಆ ಕಡೆ ಹೋದೆ ಅಷ್ಟೇ. ಎಲ್ಲಿ ಸಿಂಚು? ನಾನ್ ಟಿವಿ ನೋಡ್ತಿದ್ದೆ. ಏನ್ ಮಾಡ್ದೆ ದೀಕ್ಷಾ? ನಾನೇನು ಮಾಡಿಲ್ಲ. ಅಜ್ಜಿ ತಾತ ಬಂದು ಕೇಳಿದ್ರೆ ಏನ್ ಮಾಡ್ತೀಯಾ? ಏನ್ ಮಾಡ್ದೆ? ಅವಳು ವಿಕ್ಕುನ್ ಮಾಯ ಮಾಡ್ತೀನಿ ಅಂತ ಅಂದ್ಲು. ಎಲ್ಲಿ ಮಾಯ ಮಾಡ್ದೆ? ವಿಕ್ಕು ವಿಕ್ಕು ಎಲ್ಲದೆ? ಇಲ್ಲಿದನ ಮೇಲ್ಗಡೆ ಹೋದ್ನ. ಒಂದ್ ನಿಮಿಷ ನೋಡ್ಕೋಬಲ್ಲ. ನೋಡ್ಕೊಂಡ್ರೆ ಬೇಗ. ಇವ್ರು ಒಂದೊಂದು ಕೆಲಸ ಮಾಡೋದಲ್ಲ. ಅಜ್ಜಿ ತಾತ ಬಂದು ಕೇಳಿದ್ರೆ ಏನಂತಿ? ಅಪ್ಪ ಅವರೆಲ್ಲ ಬಂದಿ ಎಲ್ಲೇ ಸಿಂಚು? ನಾನ್ ಗೊತ್ತಿಲ್ಲ, ನನ್ನ ಫೋನಲ್ಲಿ ಏನೋ ಮಾಡ್ತಿದ್ದೆ, ಎಡಿಟ್ ಮಾಡ್ತಿದ್ದೆ ನಾನು. ಒಬ್ನೇ ಅವನೇ ಇವ್ನು ಹೇಳ್ಬೋದ ಮತ್ತೆ? ಇಲ್ಲೇ ಕೂರ್ಸೋದಲ್ಲ ಅಲ್ಲೇ. ವಿಕ್ಕು ಅಮ್ಮ ಬೇರೆಗಡೆನೂ ಇಲ್ಲ. ದಿಶಾ ನಿಜ ಹೇಳು, ಏನ್ ಮಾಡ್ದೆ? ಅಮ್ಮ ಗೊತ್ತಿಲ್ಲ. ಅಜ್ಜಿ ತಾತ ಬಂದು ಕೇಳಿದ್ರೆ ಏನ್ ಹೇಳ್ತೀಯ? ದಿಶಾ ಒಳ್ಳೆ ಮಾತನ್ನ ಕೇಳ್ತೀನಿ, ಏನ್ ಮಾಡ್ದೆ ಹೇಳ್ಬಿಡು. ಮತ್ತೆ ಮುಂದ್ಗಡೆ ಬಾಗ್ಲಾಕೈತಿ, ಹಿಂದ್ಗಡೆ ಬಾಗ್ಲಾಕೈತಿ, ವಿಕ್ಕು ಇರ್ಬೋದಾ? ನಿಮ್ಮಮ್ಮ ಹಿಂದೆಗಡೆ ಹೋಗಿದ್ರು, ವಿಕ್ಕು ಅಲ್ಲೇ ಕಾಣಿಸ್ಬೇಕಿತ್ತು. ನಿಮ್ಮಮ್ಮ ಅಲ್ಲೇ ಇದ್ರಲ್ಲ. ವಿಕ್ಕು ಸಿಂಚು ಎದ್ಬಿಟ್ಟು ನೋಡು ಸಿಂಚು ಒಂಚೂರು. ವಿಕ್ಕು
ವಿಕ್ಕು ಅಜ್ಜಿ ತಾತ ಬಂದು ಕೇಳಿದ್ರೆ ಏನ್ ಹೇಳಿ ನಾನು? ವಿಕ್ಕು 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 ಈಗ ಹಬ್ಬ ಬಂದು ಹಿಡ್ಕೊಂಡು ಹೊಡಿತಾರೆ ಹೊಸ್ಕಣ. ಎಲ್ಲೇ ವಿಕ್ಕು ಎಲ್ಲೇ ವಿಕ್ಕು ಅಲ್ಲ ಅಲ್ಲಿ ಸೋನು ನೋಡಿಲಿ ಒಬ್ನೇ ಆಟ ಆಡ್ತಾವ ಒಂದು ಸೋನು. ವಿಕ್ಕು ಎಲ್ಗೆ ಹೋಗ್ಬಿಟ್ಟ ಅಂತ. ವಿಕ್ಕು ವಿಕ್ಕು ಹೆಂಗ್ ಮಾಡ್ದೇವ ಅವನೊಂದು ಮಾಯನ ವಿಕ್ಕುನ? ಹಾಕಬಿಟ್ಟು ಹಿಂಗಿಂಗ್ ಕಾಣಿಸ್ದೆ ಅಷ್ಟೇ. ಹಿಂಗ ಹಾಕೊಂಡು ಹಿಂಗ ಆಟ ಆಡ್ತಿದ್ರು. ಈಗ ವಿಕ್ಕು ಕಾಣಿಸ್ತಾನೆ ಇಲ್ಲ. ಮತ್ ವಿಕ್ಕು ಬಂದ್ಬಿಟ್ಟು ಎಲ್ಲ ನಮ್ ವಿಕ್ಕು ಅಂದ್ರೆ ಏನಂತೀಯ? ಎಲ್ಲ ನಮ್ಮ ಮೈಲಾರು ಅಂತ. ಇಲ್ಲೇ ಅಲ್ಲಿ ರೂಮಲ್ಲಿ ಏನಾರು ನೋಡ್ಕೊಬರ, ರೂಮಲ್ಲಿ ಏನಾರು ಅವನ ಇಲ್ಲೇ ವಿಕ್ಕು ಅಮ್ಮ ಇಲ್ಲೇ ಅಮ್ಮ ಅಮ್ಮ ಇಲ್ಲೇ ಎಲ್ಲಿಗೆ ಹೋಗ್ಬಿಟ್ಟ ಅಂತ. ಅಮ್ಮ ಇಲ್ಲ ವಿಕ್ಕು ನೋಡು ಅಪ್ಪನ ಕೇಳ್ತೈತೆ ವಿಕ್ಕು. ದೀಕ್ಷಾ ಬಂದ್ರೆ ಗ್ಯಾರಂಟಿ ರುಬ್ಬಿಸ್ಕ. ವಿಕ್ಕು ವಿಕ್ಕು ಎಲ್ಲ ಅದೇ ವಿಕ್ಕು ಗೊತ್ತಿಲ್ಲ. ವಿಕ್ಕು ವಿಕ್ಕು ಬರೀ ಸೌಂಡ್ ಮಾತ್ರ ಕೇಳಿಸ್ತೈತೆ ವಿಕ್ಕು, ನೀನ್ ಕಾಣಿಸ್ತಾ ಇಲ್ಲ. ಎಲ್ಲಿದೆ ವಿಕ್ಕು? ಬಟ್ ಏನ್ ಮಾಡ್ದೆ ಇದನ್ನ ಟವಲ್ ಇಟ್ಕೊಂಡಿ ದೀಕ್ಷಾ? ನಂಗೆ ಗೊತ್ತಿಲ್ಲ, ನಂಗವೆಲ್ಲ ಗೊತ್ತಿಲ್ಲ. ಬರ್ಸೋನು ವಾಪಸ್ಸು. ವಿಕ್ಕು ಬೇಕು ಈಗ ಬರ್ಸೋ. ಆ ಶಾನಜ ಮ್ಯಾಮ್ ಕೇಳಿದ್ರು ಏನಂದಿ? ನಾಳೆ ಟೆಸ್ಟ್ ಬೇರೆ ಐತೆ. ಮ್ಯಾಕ್ಸ್ ಟೆಸ್ಟ್. ಈಗ ವಿಕ್ಕುನೇ ಮನೆಗೆ ಕಳ್ಸಕ್ಕೆ ಗೊತ್ತಿಲ್ಲ. ಎಲ್ಲೇ ದೀಕ್ಷಾ ಕರೆಕ್ಟಾಗಿ ಹೇಳೆ. ವಿಕ್ಕು ಎಲ್ಲೇ? ಹಿಂಗ ಹಾಕ್ಬಿಟ್ಟು ಹಿಂಗೆ ಅಂದೆ ಅಷ್ಟೇ. ಇಲ್ಲೇ ವಿಕ್ಕು ಅಮ್ಮ ಇಲ್ಲೇ ಇಲ್ಲ. ವಿಕ್ಕು 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 ವಾಶ್ ಮಾಡು. ಈ ಟವಲ್ ಇಟ್ಕೊಂಡು ಏನ್ ಮಾಡಕತ್ತೀನಿ ಅಂತ. ವಿಕ್ಕು ಎಲ್ಲ ವಿಕ್ಕು ಹೇಳು. ವಿಕ್ಕು ಎಲ್ಲೇ? ಎಲ್ಲ ನಮ್ ವಿಕ್ಕು ಅಂದ್ರೆ ಏನಂತೀಯ? ಎಲ್ಲ ನಮ್ ವಿಕ್ಕು ಬ್ಲೂಬೆರಿ ಕಳಿಸ್ತೇನೆ. ಯಾರ್ ಬಂದಿದ್ರು ಕರ್ಕೊಂಡ್ಬರಕ್ಕೆ ಅಂದ್ರೆ? ಯಾರು ಬಂದು ಮಸ್ ಅಷ್ಟೇ ಅಂತೀನಿ. ದಿಶಾ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಹುಡುಕಬ್ರ ಹೋಗೋ. ಅವಾಗ ಆ ಸೋನು ಕೇಳೋಗೋ, ಲೇಖಿತ ಮನೆಗೆ ಹೋದ್ನ ಏನಾದ್ರು ಅಂತ. ವಿಕ್ಕು ವಿಕ್ಕು ನೋಡ್ದ? ವಿಕ್ಕು ನೋಡ್ದ? ನೋಡ್ಲಿ ಈಗ. ವಿಕ್ಕು ಎಲ್ಲದು ವಿಕ್ಕು ನಿನ್ ಜೊತೆ ಬಂದೆ ಅಂತ ಅನ್ಕೊಂಡೆ. ಎಲ್ಲವದು ವಿಕ್ಕು ವಿಕ್ಕು ನಿನ್ ಜೊತೆ ಬರ್ಲಿಲ್ಲ ಅವನು? ವಿಕ್ಕು ವಿಕ್ಕು ಬಂದಿಲ್ಲ. ಲೇಖಿತ ಮನೆ ಹತ್ರಕ್ಕೆ ಏನಾದ್ರು ಹೋಗ್ತಾನ ಅಂತ. ಇಲ್ಲ ವಿಕ್ಕು 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 ಅಲ್ಲೇ ಕೂತಿದ್ದ ಕಣ ಸೋನು, ಕಾಣಿಸ್ತಾನೆ ಇಲ್ಲ ವಿಕ್ಕು. ನೀನ್ ನೋಡ್ದೆ ಏನಾದ್ರು? ವಿಕ್ಕು ಇಲ್ಲೇ ಇದನ್ನಲ್ಲ. ಕಾಣಿಸ್ತಿಲ್ಲ. ಅಮ್ಮ ಈಗ ಎಲ್ಲಿದ್ಯಾ ವಿಕ್ಕು? ಎಲ್ಲಿದ್ಯಾ ವಿಕ್ಕು? ಸೋನು ಮಾತ್ರ ಕೇಳಿಸ್ತೈತೆ, ನೀನ್ ಕಾಣಿಸ್ತಾ ಇಲ್ಲ. ಎಲ್ಲೋ ಇದೆಯಾ ವಿಕ್ಕು? ರೂಮಲ್ಲಿ ಇದೆಯೇನೋ? ಇಲ್ಲೇ ಎಲ್ಲೋ ಕಾಣಿಸ್ತಾ ಇಲ್ಲ. ಎಲ್ಲಿ ಇಲ್ಲಿ ಎಲ್ಲಿ ಇಲ್ಲಿ ಎಲ್ಲಿ ಎಕಡೆ? ಕೊಟ್ಟಿಕದಲ್ಲಿ ಇದೆಯಾ? ನೀನ್ ಕಾಣಿಸ್ತಾ ಇಲ್ಲ ಮಮ್ಮಿ ನಮಗೆ. ಟೇಬಲ್ ಮೇಲೆ ಅವನಂತ ಎಲ್ಲೋ ನೋಡಿ. ಟೇಬಲ್ ಮೇಲೆ ಎಲ್ಲಿ? ಎಲ್ಲೋ ಇದ್ಯಾ? ವಿಕ್ಕು ನಿಂಗ್ ನಾವು ಕಾಣಿಸ್ತಾ ಇದೀವಾ? ಎಲ್ಲಿದೆ ಹೇಳು, ತೋರ್ಸು.
ಕಾಣಿಸ್ತಾನೆ ಇಲ್ವಲ್ಲ. ಏ ನಿಮ್ಮ ಅಮ್ಮನಿಂದ ಇರೋದು ನಾನ್ ತಾನೇ. ಎಲ್ಲೋ ಇದ್ಯಾ? ಎಲ್ಲೋ ಏನೇ ಮಾಡ್ದೆ ದೀಕ್ಷಾ? ಈಗ ಏನೇ ಹೇಳ್ತೀಯಾ? ಎಲ್ಲೋ ಕಾಣಿಸ್ತಾನೆ ಇಲ್ವಲ್ಲ ವಿಕ್ಕು. ಸ್ನೇಹಿತರೆ, ಹೆಂಗೋ ನನ್ನ ಮಗ ಒಂದು ಸ್ವಲ್ಪ ನಂಬ್ತಾ ಇದ್ದ. ಆದರೂ ನಾನು ಬೇಗ ಅಳ್ತಾನೆ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಬೇಗ ಕೋಪ ಮಾಡ್ಕೊಳ್ತಾನೆ, ಹಾಗೆ ಬೇಗ ಅಳ್ತಾನೆ ಅಂತ ನಾನಂತ ಅಂದ್ಕೊಂಡಿದ್ದೆ. ಆದರೆ ಅವನು ಎಷ್ಟು ಸೀರಿಯಸ್ ಆಗಿ ಕೂತ್ಕೊಂಡಿದ್ದ ಅಂತ ಅಂದರೆ ನನಗೆ ಶಾಕ್ ಆಗೋಯ್ತು ಅವನ ನೋಡಿ. ವಿಕ್ಕು 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 ನೀನು ಇಲ್ಲೇ ಇದೀವಿ. ವಿಕ್ಕು ಬೈಲಿ, ನಿನ್ನ ಫ್ರ್ಯಾಂಕ್ ಮಾಡೋಣ ಅಂತ ನೋಡ್ದು. ಆದರೆ ನೀನು ಫ್ರ್ಯಾಂಕೇ ಆಗಲಿಲ್ಲ. ಏನು ಮಾಡೋದು? ನೀನು ಫ್ರ್ಯಾಂಕ್ ಆಗಿಲ್ಲ. ಈಗ ಏನು ಮಾಡೋದು? ಯಾರು ಡೈರಿ ಮಿಲ್ಕ್ ಕೊಡ್ಸಿ. ಈಗ ಟೈಮ್ ವೇಸ್ಟ್ ಮಾಡಿದೆ. ಸುಮಾರು ಟೈಮ್ ವೇಸ್ಟ್ ಆಗಿದೆ. ಫ್ರಾಂಕ್ ಅಂದರೆ ಒಂದು ಫ್ರಾಗ್ ಆಯ್ತು. ತೋರಿಸು ಮಗನೇ, ತೋರಿಸು ಮಗನೇ. ಫ್ರಾಂಕು ಅಂದರೆ ಒಂದು ಫ್ರಾಗು ಅಂತಾರೆ. ಇಂಥವ್ರನ್ನ ಕಟ್ಕೊಂಡು ನಾವು ಫ್ರಾಂಕ್ ಮಾಡೋಕೆ ಹೋಗಿದ್ದು ನಮ್ಮ ತಪ್ಪು. ಸ್ನೇಹಿತರೆ, ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಗೊತ್ತಲ್ವ, ಒಂದು ಲೈಕ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ನಮ್ಮವರೇ ನಮ್ಮನ್ನು ಬೆಳೆಸ್ಬೇಕಲ್ವ. ಹಾಗಾಗಿ